ನಮಸ್ಕಾರ. ಇವತ್ತು ಶೆಫ್ ಚಿದಂಬರ ಸಿನಿಮಾ ನೋಡಿದ್ವಿ. ಐ ಆಮ್ ಸೋ ಪ್ರೌಡ್ ಆಫ್ ದಿಸ್ ಫಿಲ್ಮ್. ಇಷ್ಟು ನೀಟಾಗಿರೋದು, ಸ್ವೀಟ್ ಆಗಿರೋದು ಸಿನಿಮಾ. ಫ್ಯಾಮಿಲಿ ಜೊತೆ ನೋಡೋವಂಥ ಸಿನಿಮಾ, ಫ್ರೆಂಡ್ಸ್ ಜೊತೆ ನೋಡೋವಂಥ ಸಿನಿಮಾ. ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್ ಆನಂದ್ ಫಾರ್ ಡೂಯಿಂಗ್ ಸಚ್ ಅ ಗ್ರೇಟ್ ಜಾಬ್. ಆ್ಯಂಡ್ ರೂಪಾ, ಕಂಗ್ರ್ಯಾಚುಲೇಷನ್ಸ್. ಹೆಣ್ಮಕ್ಳು ಇದೇ ಥರ ಒಳ್ಳೊಳ್ಳೆ ಸಿನಿಮಾಗಳು ಪ್ರೊಡ್ಯೂಸ್ ಮಾಡಿದ್ರೆ ಖುಷಿ ಆಗುತ್ತೆ. ಅನಿರುದ್ಧ್ has done a fantastic job. ನಿಧಿ has done such an amazing job. ಇಡೀ ಸಿನಿಮಾದಲ್ಲಿ ಒಂದೊಂದು ಚಿಕ್ಕ ಕ್ಯಾರೆಕ್ಟರಿಂದ ಹಿಡಿದು ದೊಡ್ಡ ದೊಡ್ಡ ಕ್ಯಾರೆಕ್ಟರ್ಗಳು ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಇಟ್ಸ್ ಅ ಫಿಲ್ಮ್ ದಟ್ ಯು ಶುಡ್ ವಾಚ್. ಆ್ಯಂಡ್ ನೀವು ನೋಡಿದ್ದೀರಾ ಅಂದರೆ ಅಮೇಝಿಂಗ್. ನೀವು ನೋಡಿಲ್ಲ ಅಂದರೆ ಪ್ಲೀಸ್ ವಾಚ್ ದ ಫಿಲ್ಮ್. ಇಟ್ಸ್ ಫಿನಾಮಿನಲ್. ಆ್ಯಂಡ್ ಕನ್ನಡ ಸಿನಿಮಾಗಳು ಇದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದ ಸಿನಿಮಾಗಳು ಬಂದರೆ ಸಖತ್ ಎಂಟರ್ಟೈನಿಂಗ್ ಯಾವತ್ತೂ. ಸೊ ಪ್ಲೀಸ್ ವಾಚ್ ದ ಫಿಲ್ಮ್. ಹಾಯ್, ಎಲ್ರಿಗೂ ನಮಸ್ಕಾರ. ಈಗ ತಾನೇ ಶೆಫ್ ಚಿದಂಬರ ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ. ಒಳ್ಳೆ ಎಂಟರ್ಟೈನಿಂಗ್ ಫಿಲ್ಮ್, ಫನ್ ಫಿಲ್ಮ್. ಬಿಗಿನಿಂಗಿಂದ ಎಂಡ್ವರೆಗೂ ಒಳ್ಳೆ ಲಾಫ್ ರೈಟ್ ಇದೆ, ಚೆನ್ನಾಗಿ ನಗ್ಬೋದು. ಸ್ನೇಹಿತ ಅನಿ ಸಖತ್ತಾಗಿ ಮಾಡಿದ್ದಾನೆ. ಕಾಮಿಕ್ ಟೈಮಿಂಗ್ ಮುಂಚೆಯಿಂದನೂ ಚೆನ್ನಾಗಿತ್ತು, ಇದರಲ್ಲಿ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾನೆ. ಎಲ್ಲ ಕ್ಯಾರೆಕ್ಟರ್ಸ್ ಚೆನ್ನಾಗಿ ಬರೆದಿದ್ದಾರೆ. ನಿಧಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ರೇಚಲ್ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಶಿವಮಣಿ ಸರ್, ಶರತ್ ಅವರು, ಎಲ್ರದ್ದು ಒಂಥರ ಸ್ವಾರಸ್ಯ ಇರೋ ಕ್ಯಾರೆಕ್ಟರ್ಸ್ ಇದೆ. ತುಂಬ ಮಜವಾಗಿರೋ ಕಥೆ ಮಾಡಿದ್ದಾರೆ ಆನಂದ್ ಅವರು. ಸೊ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳು. ನೀವು ಎಲ್ಲರೂ ನೋಡಿ ಖಂಡಿತವಾಗ್ಲೂ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಶೆಫ್ ಚಿದಂಬರ ಸಿನಿಮಾ ನೋಡಿದೆ. ಐ ಥಿಂಕ್ ಈಗ ಪ್ರೆಸೆಂಟಿಗೆ ಇಂದ ಚಿತ್ರಕ್ಕೆ ಬೇಕು, ಯಾಕಂದರೆ ಹಾರ್ಡ್ ಕೋರ್ ಎಂಟರ್ಟೈನರ್. ರಿಯಲಿ ರಿಲ್ಯಾಕ್ಸ್ ಆಗಬೇಕಂದ್ರೆ ಪಿಕ್ಚರ್ ನೋಡಬೇಕು. ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಥರ ಪಿಕ್ಚರ್, ಪಕ್ಕಾ ಕಾಮಿಡಿ ನರೇಷನ್. ಡೆಫಿನೆಟಾಗಿ ಸಖತ್ ಟೈಮ್ ಪಾಸ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಮೆಂಟಲಿ ಒಂದು ಫ್ರೀ ಆಗಬೇಕಂದ್ರೆ ಬಂದು ಚಿತ್ರ ನೋಡಿ, ಚೆನ್ನಾಗಿದೆ. ಎಲ್ಲರಿಗೂ ನಮಸ್ಕಾರ. ನಾನು ಈಗ ತಾನೇ ಒಂದು ಭಾಳ ಅದ್ಭುತವಾಗಿರೋ ಒಂದು ಸಿನಿಮಾ ನೋಡ್ಕೊಂಡು ಬಂದೆ, ಶೆಫ್ ಚಿದಂಬರ. ಏನಂದರೆ ಯೂಶಲಿ ಒಂದು ಥ್ರಿಲ್ಲರ್ ಅಥವಾ ಒಂದು ಕಾಮಿಡಿ ಆದರೆ ಒಂದು ಜಾನ್ರ ಮೇಲೆ ಅದನ್ನು ಕಾನ್ಸಂಟ್ರೇಟ್ ಮಾಡಿ ಮಾಡ್ತಾರೆ. ಬಟ್ ಶೆಫ್ ಚಿದಂಬರ ಅಲ್ಲಿ ಥ್ರಿಲ್ ಜೊತೆಗೆ ದೇರ್ ಈಸ್ ಆಂಪಲ್ ಸ್ಪೇಸ್ ಫಾರ್ ಕಾಮಿಡಿ. ನೀವು ಸಿನಿಮಾ ನೋಡೋಕೆ ಬಂದಾಗ ನಿಮ್ಮ ಕುಟುಂಬದ ಜೊತೆ ಬಂದು ಆರಾಮಾಗಿ ಕೂತ್ಕೊಂಡು ಭಾಳ ಎಂಜಾಯ್ ಮಾಡಿ, ಅದೇ ರೀತಿ ಆ ಸಸ್ಪೆನ್ಸ್ ಫ್ಯಾಕ್ಟರ್ನ ಕೂಡ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಆ್ಯಂಡ್ ಅನಿರುದ್ಧ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಐ ಥಿಂಕ್ ಅಂಥ ಒಂದು ಅದ್ಭುತವಾದ ಕಲಾವಿದನ ನಾವು ಇಷ್ಟು ದಿನ ಸ್ಮಾಲ್ ಸ್ಕ್ರೀನ್ ಮೇಲೆ ನೋಡ್ತಿದ್ವಿ. ಆ್ಯಂಡ್ ಮತ್ತೆ ಅವ್ರನ್ನ ದೊಡ್ಡ ಪರದೆ ಮೇಲೆ ನೋಡುವಂಥ ಒಂದು ಅವಕಾಶ ಸಿಕ್ಕಿದೆ. ಈಸ್ ಆ್ಯಸ್ ಆಲ್ವೇಸ್ ಫ್ಯಾಬ್ಯುಲಸ್. ರೇಚಲ್ ಡೇವಿಡ್ ಅವರು ಆ್ಯಂಡ್ ನಿಧಿ ಸುಬ್ಬಯ್ಯ ಅವರಿಬ್ಬರು ಐ ಥಿಂಕ್ ಅವರ ಪಾತ್ರಗಳನ್ನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ್ಯಂಡ್ ಕಂಪ್ಲೀಟ್ಲಿ ಓವರ್ ಆಲ್ ಅಫ್ಕೋರ್ಸ್ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು, ಆನಂದ್ ಅವ್ರ ಬಗ್ಗೆ. ಈಸ್ ಅನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಆ್ಯಂಡ್ ಒಂದು ಪಾತ್ರ ಬಂದು ಹೋಗುತ್ತೆ, ಸಂದೇಶ್ ಅವ್ರು ಮಾಡಿದ್ದಾರೆ. ಬನ್ನಿ ಸಂದೇಶ್ ಪ್ಲೀಸ್. ಸಂದೇಶ್ ಅವ್ರು ಮಾಡಿರುವಂಥ ಪಾತ್ರ, ಅವರ ಒಂದು ಪಾತ್ರ ಎಷ್ಟು ನೆನಪಲ್ಲಿ ಉಳಿಯುತ್ತೆ ಅಂದರೆ ಇಟ್ ಇಸ್ ಶಾರ್ಟ್ ಬಟ್ ವೆರಿ ಸ್ವೀಟ್. ಸೊ ಇಂಥ ಒಂದು ಅದ್ಭುತ ಟ್ಯಾಲೆಂಟಿಗೆ ಎಲ್ಲರೂ ಒಂದು ಪ್ರೋತ್ಸಾಹ ಮತ್ತು ಸಪೋರ್ಟ್ ಬೇಕು ಅಂತ ಕೇಳ್ಕೊತೀನಿ. ಶೆಫ್ ಚಿದಂಬರ ಇಸ್ ಅ ಮಸ್ಟ್ ವಾಚ್. ಎಲ್ರಿಗೂ ನಮಸ್ತೆ. ಒಳ್ಳೆ ಸಿನಿಮಾ ನೋಡ್ಕೊಂಡ್ಬಂದ್ವಿ. ನನಗೆ ಇನ್ಫ್ಯಾಕ್ಟ್ ಬಂದಾಗ ಗೊತ್ತಿರಲಿಲ್ಲ ಇವರು ರಾಘು ಸಿನಿಮಾ ಡೈರೆಕ್ಟರ್ ಅಂತ. ಫಸ್ಟ್ ಸಿನಿಮಾ ರಾಘು, ಅದು ತುಂಬ ಚೆನ್ನಾಗಿತ್ತು. ತುಂಬಾ ಟ್ವಿಸ್ಟ್ಗಳಿತ್ತು. ಈ ಸಿನಿಮಾ ನಾನು ಬಂದಾಗ ಆಮೇಲೆ ಗೊತ್ತಾಯಿತು ಕಾಮಿಡಿ ಇದೆ ಅಂತ. ನೋಡ್ತಾ ತುಂಬಾ ಎಂಜಾಯ್ ಮಾಡಿದ್ವಿ, ನಾವೆಲ್ಲ ಎಂಜಾಯ್ ಮಾಡಿದ್ವಿ. ಒಂದು ಸಿನಿಮಾ ಅಲ್ಲಿ ಇಷ್ಟು ಟ್ವಿಸ್ಟ್ ನಾನು ನೋಡಿಲ್ಲ ಸರ್. ಪ್ರತಿಯೊಂದು 15 ನಿಮಿಷಕ್ಕೆ ಒಂದೊಂದು ಟ್ವಿಸ್ಟ್ ಇದೆ. ಇಟ್ ವಾಸ್ ಸರ್ಪ್ರೈಸಿಂಗ್ ಎಲಿಮೆಂಟ್ ಫಾರ್ ಎವ್ರಿ ಒನ್. ನಾವೆಲ್ಲ ಕೂತವರೆಲ್ಲ ನಮ್ಮ ಇಂಡಸ್ಟ್ರಿ ಕೊಲೀಗ್ಸ್ ಆಗಿರ್ಬೋದು, ಎಲ್ಲರೂ ಎಂಜಾಯ್ ಮಾಡಿದ್ವಿ. ಪ್ಲೀಸ್ ಬಂದುಬಿಟ್ಟು ಸಿನಿಮಾ ನಿಮ್ಮ ನಿಯರೆಸ್ಟ್ ಸಿನಿಮಾ ಥಿಯೇಟರ್ಸಲ್ಲಿ ದಯವಿಟ್ಟು ಸಿನಿಮಾ ನೋಡಿ. ಚೆನ್ನಾಗಿದೆ, ಹೊಸ ಪ್ರಯತ್ನ, ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಅ ಕಾನ್ಸೆಪ್ಟ್. ಅನಿ ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾರೆ ಸಿನಿಮಾದಲ್ಲಿ. ನಿಧಿ ಆಗಿರ್ಬೋದು, ರೇಚಲ್ ಆಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ತುಂಬ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ. ಓವರಾಲ್ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ನಾವೆಲ್ಲ ಸೇರಿ ಸಪೋರ್ಟ್ ಮಾಡಬೇಕಂತ ಒಳ್ಳೊಳ್ಳೆ ಸಿನಿಮಾ ಬಂದಾಗ. ಸೊ ಪ್ಲೀಸ್ ಎಲ್ಲರೂ ಬನ್ನಿ, ಈ ಸಿನಿಮಾ ನೋಡಿ, ಎಲ್ಲರೂ ಸೆಲ್ಬಿಟ್ಟು ಈ ಸಿನಿಮಾನ ಗೆಲ್ಸೋಣ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಚಿತ್ರ ನಂಗೆ ತುಂಬಾ ಇಷ್ಟ ಆಯಿತು, ಯಾಕಂದರೆ ಇಟ್ಸ್ ಅ ಡಾರ್ಕ್ ಕಾಮಿಡಿ. ಆ್ಯಂಡ್ ಆಲ್ ಟುಗೆದರ್ ಅನಿರುದ್ಧ್ ಸರ್ ಆಫ್ಟರ್ ಅ ಲಾಂಗ್ ಟೈಮ್ ಹಿಸ್ ಕಮ್ ಆನ್ ಸ್ಕ್ರೀನ್. ಸೊ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಅಷ್ಟೇ ಅಲ್ಲ, ಇವನ್ ದ ನ್ಯೂ ಕಮರ್ ರೇಚಲ್ ಆಗಿರ್ಬೋದು ಅಥವಾ ನಿಧಿ, ಅವ್ರ ಕ್ಯಾರೆಕ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿ ಪೋರ್ಟ್ರೇ ಆಗಿದೆ. ಆ್ಯಂಡ್ ದೇ ಲುಕ್ ಫ್ಯಾಬ್ಯುಲಸ್ ಇನ್ ದ ಮೂವಿ. ಟ್ವಿಸ್ಟ್ ಆ್ಯಂಡ್ ಟರ್ನ್ಸು ತುಂಬ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ ಮೂವಿದು. ಇಟ್ ವಾಸ್ ರಿಯಲಿ ಸಮ್ಟೈಮ್ ಇಟ್ ಮೇಡ್ ಅಸ್ ಲಾಫ್, ಸ್ಮೈಲ್, ಮತ್ತು ಮುಂದೆ ಏನಾಗುತ್ತೆ ಅನ್ನೋದು ಒಂದು ಕುತೂಹಲ ಇತ್ತು. ಆ್ಯಂಡ್ ಹಿ ಈಸ್ ಗಿವನ್ ಅ ಬೆಸ್ಟ್ ಎಂಡಿಂಗ್ ಟು ದ ಮೂವಿ. ಐ ಜಸ್ಟ್ ಲವ್ ದ ಮೂವಿ ಆ್ಯಂಡ್ ದ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್.
ಭಾಳಷ್ಟು ಸ್ಟ್ರೇಟ್ ಸಬ್ಜೆಕ್ಟ್ಸ್ ಇರುತ್ತೆ ಇದರಲ್ಲಿ. ಒಂದು ಸ್ವಲ್ಪ ಏನಂತಾರೆ, ಕೆಲವು ಕುತೂಹಲಗಳನ್ನ ಇಟ್ಕೊಂಡು ಮೂವಿನ ಮುಗಿಸಿದ್ದಾರೆ. ನನಗೆ ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ತುಂಬ ಸಂತೋಷ ಆಯಿತು ಶೆಫ್ ಮೂವಿ ನೋಡಿದ್ದು. ನನಗೇನು ಇಷ್ಟ ಆಯಿತು ಅಂದರೆ ಎಲ್ಲ ಕ್ಯಾರೆಕ್ಟರ್ಗಳಿಗೆ ತುಂಬ ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ನಾವು ನೋಡ್ತಾ ಕ್ಯಾರೆಕ್ಟರ್ಗಳ ಬಗ್ಗೆನೂ ಅವರ ಗುಣ ರಿವೀಲ್ ಆಗಬೇಕು ಹೋಗುತ್ತೆ. ಸೊ ಸಸ್ಪೆನ್ಸ್, ತಮಾಷೆ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಹ್ಯೂಮರ್ ಇದರಲ್ಲಿ ಆನ್ ದ ಹೋಲ್ ರಿಯಲಿ ಎಂಟರ್ಟೈನಿಂಗ್ ಗ್ರಿಪ್ಪಿಂಗ್ ಮೂವಿ ಅಂತ ಹೇಳ್ಬೋದು. ಪ್ಲೀಸ್ ಸಪೋರ್ಟ್ ದಿಸ್ ಮೂವಿ. ಥ್ಯಾಂಕ್ ಯು ವೆರಿ ಮಚ್. Anirudh and all of them have done a wonderful job. Very happy to hear it's a lady director. My best wishes. ಎಲ್ರಿಗೂ ನಮಸ್ಕಾರ. ನಾನು ಅಂಕಿತಾ ಜಾರ. ಸೊ ಈಗ ತಾನೇ ಶೆಫ್ ಚಿದಂಬರ ಮೂವಿ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ, ತುಂಬ ಪ್ರಾಮಿಸಿಂಗ್ ಆಗಿದೆ. ಆನಂದಣ್ಣನ ಜೊತೆ ಆ್ಯನಾ ಮೂವಿ ಡೈರೆಕ್ಟ್ ಮಾಡಿದರು. ಅವ್ರ ಮೂವಿಯಲ್ಲಿ ನಾನು ಕೂಡ ಅಭಿನಯಿಸಿದೆ. ಆ್ಯನಾ ಮೂವಿ ಮತ್ತು ರಾಘು ಅನ್ನೋ ಮೂವಿ ಕೂಡ ನೋಡಿದ್ವಿ. ಎರಡು ಮೂವೀಸ್ ಕೂಡ ತುಂಬ ಸಸ್ಪೆನ್ಸ್ ಆಗಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಮೂವಿಯಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಹ್ಯೂಮರಸ್ ಇದೆ, ಥ್ರಿಲ್ಲಿಂಗ್ ಇದೆ, ಸಸ್ಪೆನ್ಸ್ ಇದೆ, ಆ್ಯಕ್ಷನ್ ಇದೆ, ಪ್ರತಿಯೊಂದು ಇದೆ. ಅದೇ ಕ್ಲೈಮ್ಯಾಕ್ಸ್ ಏನೋ ಇರುತ್ತೆ ಅಂದ್ಕೊಂಡು ನೋಡ್ತಾ ಇರ್ತೀವಿ, ಲಾಸ್ಟಲ್ಲಿ ಇನ್ನೇನೋ ಆಗುತ್ತೆ. ತುಂಬ ತುಂಬ ಥ್ರಿಲ್ಲಿಂಗ್ ಆಗಿತ್ತು ಮೂವಿ. ಆ್ಯಕ್ಚುಲಿ ನಾವೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ಅದು ಕೂಡ ನೀಟಾಗಿ ಮಾಡಿದ್ದಾರೆ. ಕಾಮಿಡಿ ಆಗಿರ್ಬೋದು, ಒಂದೊಂದು ಸೀನಲ್ಲಿ ಕೂಡ ತುಂಬ ಚೆನ್ನಾಗಿತ್ತು. ಎಂಜಾಯ್ ಮಾಡ್ಕೊಂಡು ಮೂವಿ ನೋಡ್ತೀವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ನಮ್ಮ ಅನಿರುದ್ಧ್ ಸರ್ ಕೂಡ ಹೌದು, ಮತ್ತು ಹೀರೋಯಿನ್ ಅವರು ಸುಬ್ಬಯ್ಯ ಮ್ಯಾಮ್, ಪ್ರತಿಯೊಬ್ಬರು ಕೂಡ ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿತ್ತು. ಸೊ ಕನ್ನಡಿಗರು ಇನ್ನು ಯಾರ್ಯಾರು ಮೂವಿ ನೋಡಿಲ್ಲ ತಪ್ಪದೇ ಬಂದು ಚಿತ್ರಮಂದಿರದಲ್ಲೇ ಮೂವಿ ನೋಡಿ ನಮ್ಮ ಕನ್ನಡ ಮೂವಿನ ಹೆಚ್ಚಾಗಿ ನೋಡೋಣ, ಹೆಚ್ಚಾಗಿ ಬೆಳೆಸೋಣ. ಥ್ಯಾಂಕ್ ಯು ಸೊ ಮಚ್. ಕ್ಯಾರೆಕ್ಟರ್ ಮಾಡಿದ್ದು ನನ್ನ ಚಿತ್ರ ಎಲ್ಲರಿಗೂ ಖುಷಿ ಆಗ್ತಾ ಇದೆ. ಸೊ ನಿಮ್ಗೆ ಇಷ್ಟ ಆದರೆ ನೀವು ಬಂದು ನೋಡಿ, ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಎವ್ರಿವನ್. ನಮಸ್ತೆ ಎಲ್ರಿಗೂ. ಇವತ್ತು ಸೆಲಿಬ್ರಿಟಿ ಶೋ, ಅದರ ಜೊತೆಗೆ ನಮ್ಮ ಕುಟುಂಬದವ್ರನ್ನ, ನಮ್ಮ ಸ್ನೇಹಿತರನ್ನು ನಾವಿವತ್ತು ಕರೆಸಿದ್ವಿ. ಅವರೆಲ್ಲರೂ ಇವತ್ತು ಸಿನಿಮಾ ನೋಡಿದ್ರು. ಅವರ ಒಂದು ಸ್ಪಂದನೆ ಏನಿದೆ, ಅವರ ರಿಯಾಕ್ಷನ್ಸ್ ಏನಿದೆ, ಅವರ ಪ್ರತಿಕ್ರಿಯೆ, ಪ್ರತಿಯೊಂದು ಸನ್ನಿವೇಶಕ್ಕೂ ಅವರ ಪ್ರತಿಕ್ರಿಯೆ ನೋಡಿ ಕೇಳಿ ಬಹಳ ಸಂತೋಷ ಆಗ್ತಾಯಿತ್ತು. ಎಲ್ಲರೂ ಹೇಳಿದ್ದಿಷ್ಟೇ, ಅದು ನಾವೇ ಹೇಳೋ ಅವಶ್ಯಕತೆ ಇಲ್ಲ. ನಾನು ಚಿತ್ರ ಬಿಡುಗಡೆ ಆಗೋಕ್ಕೆ ಮುಂಚೆ ಸಾಕಷ್ಟು ಬಾರಿ ಸಂದರ್ಶನಗಳಲ್ಲಿ ಹೇಳಿದ್ದೀನಿ, ಈ ಥರದ ಚಿತ್ರ ಬಹುಶಃ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದುವರೆಗೂ ಬಂದಿಲ್ಲ. ಕೊಲೆಗಳ ಸುತ್ತ ನಡೆಯೋ ಕಥೆ ಆದರೂ ಕೂಡ ಇದರಲ್ಲಿ ಗಾಂಭೀರ್ಯತೆ ಇಲ್ಲ. ಇದು ಹಾಸ್ಯದ ಮುಖಾಂತರ, ವಿನೋದದ ಮುಖಾಂತರ ನಾವು ಅದನ್ನು ಹೇಳಿದ್ದೀವಿ. ಈ ಒಂದು ಪ್ರಯತ್ನ, ಈ ಒಂದು ಪ್ರಯೋಗ ಏನಿದೆ, ಅದು ಪ್ರತಿಯೊಬ್ಬರು ಇಷ್ಟಪಡ್ತಿದ್ದಾರೆ. ಬಂದಿರತಕ್ಕಂಥ ಪ್ರತಿಯೊಬ್ಬರು ತುಂಬ ಅದನ್ನು ಇಷ್ಟಪಟ್ಟರು. ನಮ್ಮೆಲ್ಲರ ಈ ಒಂದು ಪ್ರಯತ್ನಕ್ಕೆ ಬೆಂತಟ್ಟಿದ್ದಾರೆ. ಹಾಗೆಯೇ ಈ ಚಿತ್ರ ಯಾರ್ಯಾರು ನೋಡಿದಾರೋ ಅವರು ಕೂಡ ಇದನ್ನು ತುಂಬ ಇಷ್ಟಪಡ್ತಿದ್ದಾರೆ. ತಾವು ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಈ ಸಿನಿಮಾ ಚಿತ್ರಮಂದಿರಗಳಲ್ಲಿ ಬಂದು ಇದನ್ನು ನೋಡಿ ನಮ್ಮ ಈ ಒಂದು ಪ್ರಯತ್ನಕ್ಕೆ ಹಾರೈಸಿ ಆಶೀರ್ವದಿಸಿ ಬೆಂತಟ್ಟಿ ಅಂತ ನಾನು ನಮ್ಮ ತಂಡದ ಪರವಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಧನ್ಯವಾದ. ನಮಸ್ಕಾರ. ಇಷ್ಟೊಂದು ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ಇವತ್ತು ನೋಡೋಕ್ಕೆ ತುಂಬ ಖುಷಿ ಆಯಿತು. ಯಾಕಂದರೆ ಅಷ್ಟೊಂದು ಜಾಗನೂ ಇರಲಿಲ್ಲ, ಬಿಕಾಸ್ ಅಷ್ಟೊಂದು ಜನ ಬಂದರು ನಮ್ಮ ಸಿನಿಮಾ ನೋಡೋಕ್ಕೆ. ಸೊ ಇಟ್ ಈಸ್ ಡೆಫಿನೆಟ್ಲಿ ಆನ್ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನಮ್ಮ ಸಿನಿಮಾ ನೋಡಬೇಕು. ಪ್ಲೀಸ್ ಸೋಷಿಯಲ್ ಮೀಡಿಯಲ್ಲಿ ಎಲ್ಲರೂ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸ್ಪ್ರೆಡ್ ದ ವರ್ಡ್. ನಿಮ್ಮ ಸಪೋರ್ಟ್ ನಮಗೆ ಬೇಕಾಗಿದೆ ಇವಾಗ. ಸೊ ಎಲ್ಲ ಸಿನಿಮಾ ಬಂದು ನೋಡಿ ಆ್ಯಂಡ್ ಪ್ಲೀಸ್ ಮೇಕ್ ಶೋರ್ ದಟ್ ವಿ ಆರ್ ಫಿಲ್ಮ್ ಗುಡ್. ಥ್ಯಾಂಕ್ ಯು. ಎಲ್ಲರಿಗೂ ಹಾಯ್. ಖುಷಿ ಕೊಟ್ಟಾರಿ. ಶೆಫ್ ಚಿದಂಬರ ಮೂವಿ ಎಲ್ಲರೂ ನೋಡಬೇಕು, ಬಿಕಾಸ್ ಎಲ್ಲರೂ ಇವಾಗ ಆಲ್ರೆಡಿ ನೋಡಿರೋರನ್ನ ಅಪ್ಡೇಟ್ ಮಾಡ್ತಿರೋದ್ರಿಂದ ಐ ಹೋಪ್ ಎಲ್ರಿಗೂ ಬಹಳ ಇಷ್ಟ ಆಗಿದೆ, ಸ್ಯಾಟಿಸ್ಫೈ ಆಗಿದೆ. ಅನ್ಎಕ್ಸ್ಪೆಕ್ಟೆಡ್ ವೇಲ್ ಟ್ವಿಸ್ಟ್ ಇದೆ, ಡಾರ್ಕ್ ಕಾಮಿಡಿ ಇದೆ. ಫ್ಯಾಮಿಲಿ ಎಲ್ಲರೂ ನೋಡಿ, ಎಲ್ಲರೂ ಎಂಜಾಯ್ ಮಾಡಿ. OTTಗೋಸ್ಕರ ಪ್ಲೀಸ್ ಕಾಯ್ಬಿಡಿ. ಎಲ್ಲರೂ ಥಿಯೇಟರಲ್ಲಿ ಬಂದು ಎಲ್ಲ ಮೂವಿನ ನೋಡಿ ಸಪೋರ್ಟ್ ಮಾಡಬೇಕು. ಬಿಕಾಸ್ ಕನ್ನಡ ಮೂವೀಸ್ ತುಂಬ ಕಮ್ಮಿ ಓಡ್ತಿದೆ, ಯಾಕಂದರೆ ಯಾರೂ ನೋಡೋಕ್ಕೆ ರೆಡಿ ಇಲ್ಲ. ಎಲ್ಲರೂ ಖಂಡಿತವಾಗ್ಲೂ ಬನ್ನಿ, ಫ್ರೆಂಡ್ಸ್ನ ಕರ್ಕೊಬನ್ನಿ, ಫ್ಯಾಮಿಲೀಸ್ನ ಕರ್ಕೊಂಬನ್ನಿ. OTTಲಿ ಒಬ್ಬರೇ ಮನೇಲಿ ಕೂತ್ಕೊಂಡು ನೋಡೋದ್ಕಿಂತ ಇಟ್ಸ್ ಬೆಟರ್ ಥಿಯೇಟರಲ್ಲಿ ಬನ್ನಿ. ಸ್ಪೆಂಡ್ ಸಮ್ ಗುಡ್ ಟೈಮ್, ಗುಡ್ ಎಂಟರ್ಟೈನ್ಮೆಂಟ್ ಇದೆ. ಖಂಡಿತವಾಗ್ಲೂ ನೀವು ಪೇ ಮಾಡೋದು ನಿಮಗೆ ಪೈಸಾ ವಸೂಲಾಗೆ ಆಗುತ್ತೆ. ಖಂಡಿತವಾಗ್ಲೂ ನೋಡಿ, ಡೂ ಸಪೋರ್ಟ್ ಕನ್ನಡ ಇಂಡಸ್ಟ್ರಿ ಆಸ್ ವೆಲ್. ಥ್ಯಾಂಕ್ ಯು.
ಎಲ್ರಿಗೂ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್. ಯಾಕಂದರೆ ನಮ್ಮ ಶೆಫ್ ಚಿದಂಬರ ಸಿನಿಮಾಗೆ ತುಂಬ ಅದ್ಭುತವಾದ ಒಂದು ಪ್ರತಿಕ್ರಿಯೆ ಬಂದಿದೆ. ನಮ್ಮ ಇಷ್ಟು ಕನ್ನಡ ಸಿನಿಮಾಗಳು ಬಂದಿದ್ರು ಕೂಡ ನಮ್ಮ ಸಿನಿಮಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಥಿಯೇಟ್ರಿಗೆ ಬಂದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ. ಏನು ಅವ್ರ ಮನೋರಂಜನೆನ ಮಿಸ್ ಮಾಡ್ಕೊಂಡಿದ್ರು ಇಷ್ಟು ದಿನ, ಅದನ್ನು ನಮ್ಮ ಥಿಯೇಟ್ರಲ್ಲಿ ಒಂದೊಳ್ಳೆ ಫುಲ್ ಮೀಲ್ಸ್ ಥರ, ಒಂದೊಳ್ಳೆ ಬಿರಿಯಾನಿ ಥರ ನಾವು ಸರ್ವ್ ಮಾಡ್ತಾ ಇದ್ದೀವಿ. ಎಲ್ಲರೂ ನಮ್ಮ ಸಿನಿಮಾಗೆ ಬನ್ನಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ಸೆಲೆಬ್ರಿಟಿ ಶೋ ಆಗಿದೆ. ನಾನು ಋತ್ವಿಕ್ ಮುರಳೀಧರ್, ಮ್ಯೂಸಿಕ್ ಡೈರೆಕ್ಟರ್. ಥ್ಯಾಂಕ್ಸ್ ಟು ಆಲ್. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಸಿನಿಮಾದು. ಇದೇ ಥರ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗಿ ಇದೇ ಥರ ಸಿನಿಮಾ ನೋಡಿ ನಮ್ಮೆಲ್ಲರನ್ನೂ ಬ್ಲೆಸ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಶೆಫ್ ಚಿದಂಬರ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ನೀವೆಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ಕನ್ನಡ ಮೂವಿನ ಬಂದು ಥಿಯೇಟ್ರಲ್ಲೇ ನೋಡಿ. ಇದೊಂಥರ ಡಿಫ್ರೆಂಟ್ ಡಾರ್ಕ್ ಕಾಮಿಡಿ ಮೂವಿ, ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟು. ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ಮೂವಿ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಇಟ್ಸ್ ಸಮಥಿಂಗ್, ಇಟ್ ಹ್ಯಾಸ್ ಆಲ್ ದ ಎಲಿಮೆಂಟ್ಸ್ ದಟ್ ಯು ಕೆನ್ ಹ್ಯಾವ್ ಎ ವೆರಿ ಎಂಟರ್ಟೈನಿಂಗ್ ಮೂವಿ. ಐ ವುಡ್ recommend everybody to come and watch the movie, and we have an amazing team. Yeah, it's been a great experience along with them. Yeah, please do come watch. Thank you. ಎಲ್ರಿಗೂ ನಮಸ್ಕಾರ. ಮೈ ನೇಮ್ ಇಸ್ ಸೃಷ್ಟಿ. ಎಲ್ಲರೂ ಬಂದು ಶೆಫ್ ಚಿದಂಬರ ಮೂವಿ ಡೆಫಿನೆಟ್ಲಿ ಥಿಯೇಟರ್ಸಲ್ಲಿ ನೋಡಿ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಆ್ಯಕ್ಷನ್ ಆಗಿರ್ಬೋದು, ಡಿರೆಕ್ಷನ್ ಆಗಿರ್ಬೋದು, ಫನ್ ಎಲಿಮೆಂಟ್ಸ್ ತುಂಬ ಉಂಟು, ಪಾರ್ಟಿ ಸಾಂಗ್ ಆಗಿರ್ಬೋದು. ಸೊ ಎಲ್ಲರೂ ಬಂದು ಥಿಯೇಟರ್ಸಲ್ಲಿ ಈ ಮೂವಿಯನ್ನು ನೋಡಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನಾನು ಯಾರ್ಯಾರ ಜೊತೆ ಮಾತಾಡ್ಸಿದ್ನೋ ಶೋ ಆದಮೇಲೆ ಎಲ್ಲರೂ ತುಂಬ ಇಷ್ಟಪಟ್ಟು ತುಂಬ ನಕ್ಕಿದ್ರು, ತುಂಬ ಎಂಜಾಯ್ ಮಾಡಿದ್ರು ಅಂತ ಅವ್ರು ಹೇಳಿದ್ರು ನನಗೆ. ಎಲ್ಲರಿಗೂ ದಯವಿಟ್ಟು ಬಂದು ನಿಮ್ಮ ನಿಯರ್ ಬೈ ಥಿಯೇಟರ್ಸಲ್ಲಿ ಸಿನಿಮಾ ನೋಡಿ ಎಲ್ಲರಿಗೂ ನಮಗೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಜಾಸ್ತಿ ಹೇಳೋಕ್ಕೇನಿಲ್ಲ, ಎಲ್ಲರೂ ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಬೇಕು. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಪ್ಲೀಸ್ ಡೂ ಕಮ್ ಆ್ಯಂಡ್ ವಾಚ್ ಶೆಫ್ ಚಿದಂಬರ. ಥ್ಯಾಂಕ್ ಯು. ಆ್ಯಕ್ಚುಲಿ ಬರ್ತಿರೋ ರಿವ್ಯೂಸ್ ಎಲ್ಲ ನೋಡಿ ಸಖತ್ ಖುಷಿ ಆಗ್ತಾಯಿದೆ. ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಆ್ಯಕ್ಚುಲಿ ತುಂಬ ರಿವ್ಯೂಸ್ ಎಲ್ಲ ನೋಡಿ ಸಖತ್ ಖುಷಿ ಆಗ್ತಾಯಿದೆ. ರೆಸ್ಪಾನ್ಸ್ ಎಲ್ಲ ನೋಡಿ ಆ್ಯಕ್ಚುಲಿ ನಮ್ಮ ಟೀಮ್ನಾಗೆ ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ನಮ್ಮ ಆನಂದಣ್ಣ ಬನ್ನಿ. ಆನಂದಣ್ಣ ಡೈರೆಕ್ಷನ್ ಅವ್ರು ಕೊಟ್ಟಿರೋ ಫ್ರೀಡಮ್ ನಮಗೆ ಇವತ್ತು ಇಲ್ಲಿವರೆಗೂ ತಂದು ನಿಲ್ಸಿದೆ. ಥ್ಯಾಂಕ್ ಯು ಸೋ ಮಚ್. ಕೊಡ್ಬೇಡ ಆಮೇಲೆ ಬಂದಿದ್ದೀವಿ ಸರ್. ಮತ್ತು ನಮ್ಮ ರೂಪ ಮ್ಯಾಮು ಮೇಡಮ್ ಬನ್ನಿ. ನಮ್ಮ ರೂಪ ಮ್ಯಾಮ್ ಆ್ಯಕ್ಚುಲಿ ನಾವು ಒಂದು 3 ಸಿನಿಮಾ ವರ್ಕ್ ಮಾಡಿದ್ದೀನಿ ಕನ್ನಡ ಇಂಡಸ್ಟ್ರಿಲಿ. ಇವ್ರ ಥರ ಪ್ರೊಡ್ಯೂಸರು ನೋಡಿರಲೇ ಇಲ್ಲ, ಮುಂದೂ ನೋಡೋಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. ಬುಕ್ ಮಾಡ್ತಾರೆ ಇವಾಗಲೇ ಮೇಡಮ್. ಆ ಥರ ಎಲ್ಲ ಹೃದಯದಿಂದ ಮಾತಾಡ್ತಿದ್ದೀನಿ, ಸೀರಿಯಸ್ ಆಗಿ ನೋಡಿಲ್ಲ. ಮತ್ತು ಅನಿರುದ್ಧ್ ಸರ್ ತುಂಬ ಸಪೋರ್ಟಿವ್ ಆಗಿದ್ರು ಸೆಟ್ಟಲ್ಲಿ. ಥ್ಯಾಂಕ್ ಯು ಸೊ ಮಚ್. ನಾನು ಒಳ್ಳೆ ಗ್ರೇಟ್ ಆಪರ್ಚುನಿಟಿ. ಆ್ಯಂಡ್ ಆದರ್ಸ್ ಆಕ್ಟರ್ ಸೃಜನ್ ಆ್ಯಂಡ್ ಕಾರ್ತಿಕ್, ವಿನಯ್ ಎಲ್ಲ ಟೀಮ್ ಹುಡುಗರು ವರ್ಕು ತುಂಬ ಸಕ್ಕತ್ತಾಗಿತ್ತು. ಆ್ಯಂಡ್ ಪೃಥ್ವಿ ಬ್ರೋ, ಮೋನಿಶ್ ಬ್ರೋ ಟೀಮ್ ವರ್ಕ್ ಎಲ್ಲ ಸಕ್ಕತ್ತಾಗಿತ್ತು. ಥ್ಯಾಂಕ್ ಯು ಸೊ ಮಚ್. ಯೇಸು ಹಂಗೆ ಫೈನಲಿ ಯೇಸು. ತೆಲುಗು, ತಮಿಳು, ಮಲಯಾಳಂ ಬೇರೆ ಇಂಡಸ್ಟ್ರಿಗಳಿದ್ದಾವೆ. ಸೊ ಅದಕ್ಕೆ ಕಾಂಪಿಟೇಟಿವ್ ಆಗಿ ನಾವು ಪ್ಲ್ಯಾನ್ ಮಾಡಿರೋಂಥ ಒಂದು ಸಿನಿಮಾ ಇದೆ. ವಿಜುವಲಿ ನೋಡ್ಬೋದು, ಆಡಿಯೋ ಅಥವಾ ನೀವು ಬೇರೆ ಏನೇ ಟೆಕ್ನಿಕಾಲಿಟೀಸ್ ನೋಡಿದ್ರು ಅಷ್ಟು ಚೆನ್ನಾಗಿ ಸಿನಿಮಾ ನಾವು ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಸೊ ಮುಂಚೆ ರಾಘು ಅಂತ ಒಂದು ಸಿನಿಮಾ ಮಾಡಿದ್ವಿ. ಸೊ ಇದಾದಮೇಲೆ ಒಂದಿಷ್ಟು ಪ್ಲ್ಯಾನ್ಗಳಿವೆ. ಸೊ ಬೇರೆ ಇಂಡಸ್ಟ್ರಿಗೆ ನಾವು ಕಂಪೀಟ್ ಮಾಡೋವಂಥ ಸ್ಟ್ರಾಟಜಿಗಳನ್ನು ನಾವು ಮಾಡ್ತಾಯಿದ್ದೀವಿ. ಸೊ ಇಲ್ಲಿಂದ ಬಿಗಿನಿಂಗ್ ಅನ್ಕೋತೀನಿ ನಾನು. ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಾಗುತ್ತೆ. ಬಟ್ ಈ ಸಿನಿಮಾಗೆ ನೀವು ಸಪೋರ್ಟ್ ಮಾಡಬೇಕು. ಈ ಜಾನರ್ ತೆಲುಗುದಲ್ಲಿ ಅಥವಾ ತಮಿಳಲ್ಲಾಗಿದ್ದರೆ ಬೇರೆ ಥರ ಟ್ರೀಟ್ ಮಾಡ್ತಿದ್ರು. ಸೊ ಇಲ್ಲಿ ಈ ಆಡಿಯನ್ಸಿಗೆ ನಾವು ಸ್ವಲ್ಪ ಇನ್ನೊಂದು ಚೂರು ನೀವು ಪ್ರಮೋಟ್ ಮಾಡಿದ್ರೆ, ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಕಂಟೆಂಟ್ ರೀಚ್ ಆಗುತ್ತೆ. ಅದ್ರ ಮೇಲೆ ಮೇಜರಾಗಿ ನಾವೇನು ಈಗ ಜನರು ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋದೆಲ್ಲ ಏನಿದೆ ಅದು ಹೋಗಬೇಕು. ಸೊ ಅದಕ್ಕೆ ಫುಲ್ ಸಪೋರ್ಟ್ ಮಾಡೋಂಥ ಒಂದು ರಿಕ್ವೆಸ್ಟ್ ಮಾಡ್ತೀವಿ. ಸಿನಿಮಾ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ. ಸೊ ಬಿಸ್ನೆಸ್ ಬೇಸಿಸಲ್ಲಿ ಹೇಳೋದಾದರೆ ಯಾವುದೇ ಒಂದು ಸಿನಿಮಾಗೆ ಇನ್ವೆಸ್ಟರ್ಸು ಏನು ಹಾಕಿರ್ತಾರೆ ಅದನ್ನು ರಿಟರ್ನ್ ಬಂದಾಗಲೇ ಅವ್ರು ಮುಂದೆ ಹೋಗೋಕ್ಕೆ ಸಾಧ್ಯ, ಬೇರೆ ಆಪರ್ಚುನಿಟಿಗಳು ಕ್ರಿಯೇಟ್ ಆಗೋಕ್ಕೆ ಸಾಧ್ಯ. ಸೊ ಹಾಗಾಗಿ ಒಂದಿಷ್ಟು ಅದು ಬಿಸ್ನೆಸ್ ಪಾಯಿಂಟ್ ದಯವಿಟ್ಟು ಒಂದಿಷ್ಟು ಕಾಳಜಿ ವಹಿಸುವಂಥವ್ರು ಇದ್ದಾರೆ ಇಂಡಸ್ಟ್ರಿಲಿ, ಅವರು ಒಂಚೂರು ಸಪೋರ್ಟ್ ಮಾಡಬೇಕಂತ ನಾನು ಥ್ಯಾಂಕ್ ಯು. ನಿಮ್ದು ರಿವ್ಯೂ ಹೇಳಿ ಮೇಡಮ್. Hi everybody.
ನಾನು ನಿಜವಾಗ್ಲೂ ಐ ರಿಯಲಿ ಟ್ರೂಲಿ ಎಂಜಾಯ್ಡ್ ದ ಮೂವಿ. ಟ್ರೂಲಿ ತುಂಬ ಎಂಜಾಯ್ ಮಾಡಿದೆ ಆ್ಯಂಡ್ ಇಷ್ಟು ದಿವಸ ಆದಮೇಲೆ ತುಂಬ ನಕ್ದೆ ನಾನು. ಸೊ ಐ ರಿಯಲಿ ಎಂಜಾಯ್ಡ್ ಆ್ಯಂಡ್ ಡೈರೆಕ್ಟರ್, I always wish him all the best. And here, the producer, and here, my I always wish him luck. Thank you so much. Thank you.